Welcome to Commerce Classes, Second PUC, Accountancy, Dissolution of Partnership Form. ಈ ಚಾಪ್ಟರ್ ಇಂದ 12 ಮಾರ್ಕ್ಸ್ ಪ್ರಾಬ್ಲಮ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಫೈನಲ್ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. 12 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಒಂದು ಕಂಪಲ್ಸರಿ ಕ್ವಶನ್ ಇರೋದ್ರಿಂದ ನಮಗೆ ಈ ಪ್ರಾಬ್ಲಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ನಾನು ತಗೊಂಡಿರೋ ಪ್ರಾಬ್ಲಮ್ ಏನಿದೆ, ಮಾಡೆಲ್ ಕ್ವಶನ್ ಪೇಪರ್ 2025 ಅಲ್ಲಿ ಕೇಳಿರುವಂಥ ಪ್ರಾಬ್ಲಮ್. ಶ್ರುತಿ, ಪಲ್ಲವಿ ಅಂಡ್ ರೂಪಾ were partners in a firm, sharing profit and loss in the ratio of 2:1. ಶ್ರುತಿ, ಪಲ್ಲವಿ, ರೂಪಾ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರು ಒಂದು ಪ್ರಾಫಿಟ್ ಅಥವಾ ಲಾಸ್ ಅನ್ನ 2:1 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದೇ ಡಿಸೈಡೆಡ್ ಡಿಸಾಲ್ವ್ ದ ಫರ್ಮ್. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಡೇಟ್ ಡಿಸೊಲ್ಯೂಷನ್ ವಾಸ್ ಆಸ್ ಫಾಲೋಸ್. ಏನಾಗ್ತಾ ಇದೆ, 31/3/2024 ಫರ್ಮು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ನಾವು ಪ್ರೀವಿಯಸ್ ಏನೊಂದು ಅಡ್ಮಿಷನ್ ಚಾಪ್ಟರ್ ಆಗಿರ್ಬೋದು, ರಿಟೈರ್ಮೆಂಟ್ ಚಾಪ್ಟರ್ ಆಗಿರ್ಬೋದು ನೋಡಿದಾಗ ಅದರಲ್ಲಿ ಹೊಸದಾಗಿ ಒಬ್ಬ ಪಾರ್ಟ್ನರ್ ಆ್ಯಡ್ ಆಗ್ತಾ ಇದ್ದ, ಇಲ್ಲ ಇರೋ ಪಾರ್ಟ್ನರಲ್ಲಿ ಯಾರಾದರೂ ಒಬ್ಬರು ರಿಟೈರ್ಡ್ ಆಗಿ ಇಲ್ಲ ಡೆತ್ ಆಗಿ ಆ ಒಂದು ಫರ್ಮಿಂದ ಆಚೆ ಹೋಗ್ತಾ ಇದ್ರು. ಬಟ್ ಈ ಒಂದು ಚಾಪ್ಟರ್ ಏನಿದೆ ಕಂಪ್ಲೀಟ್ ಆಗಿ ಫರ್ಮ್ ಏನಾಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್, ಅಸೆಟ್ಸ್ ಇದೆ, ಹಾಗೇನೆ ಒಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್ ಅಂದರೆ ಒಂದು ಫರ್ಮ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿದಾಗ ಆ ಫರ್ಮಲ್ಲಿರೋ ಅಸೆಟ್ಸನ್ನೆಲ್ಲ ಸೇಲ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಯಾರಾದರೂ ಪಾರ್ಟ್ನರ್ ಅದನ್ನು ತೊಗೊಂಡೋದ್ರೆ ಆ ಅಮೌಂಟು ಅವ್ರ ಕಡೆಯಿಂದ ತೊಗೋಬೇಕಾಗುತ್ತೆ. ಟೋಟಲ್ ಆಗಿ ಎಲ್ಲದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಏನೇನೊಂದು ಸಾಲ ತೊಗೊಂಡಿರ್ತಾರೆ, ಲಯಬಿಲಿಟೀಸ್ ಇರುತ್ತೆ, ಅವರಿಗೆಲ್ಲ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ. ಆ ಒಂದು ಏನು ಪ್ರೋಸೆಸ್ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ಡ್ ಅಂದರೆ ಅಸೆಟ್ಸನ್ನು ಒಂದು ಸೇಲ್ ಮಾಡ್ತಾ ಇರೋದು. ಡೆಟಾರ್ಸ್ ಏನಿದೆ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಡೆಟಾರ್ಸ್ ಅಂದರೆ ನಮ್ಮಿಂದ ಸಾಲ ತೊಗೊಂಡಿರೋರು, ನಮಗೆ ಸಾಲ ಕೊಡಬೇಕಾಗಿರೋರು ಈಗ ಏನಾಗಿದೆ ದುಡ್ಡು ಇಸ್ಕೊಂಡಿದ್ದಾರೆ ಅಲ್ವಾ, ಅದರಲ್ಲಿ 10% ಕಡಿಮೆ ಮಾಡಿಬಿಟ್ಟು ಇನ್ನು ಉಳಿದಿರೋ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಸ್ಟಾಕ್ ರಿಯಲೈಸ್ಡ್ 15% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಸ್ಟಾಕ್ ಏನಿತ್ತು 30,000 ರುಪೀಸ್ ಇತ್ತು ಅಲ್ವಾ, ಅದು ಸೇಲ್ ಆಗ್ತಾ ಇದೆ. ಈ 30,000 ಮೇಲೆ 15% ಎಕ್ಸ್ಟ್ರಾ ವ್ಯಾಲ್ಯೂಗೆ ಹೋಗ್ತಾ ಇದೆ. ಬಿಲ್ಡಿಂಗ್ ರಿಯಲೈಸ್ಡ್ 60,000. ಬಿಲ್ಡಿಂಗ್ ವ್ಯಾಲ್ಯೂ 50,000 ಇತ್ತು, 60,000ಗೆ ಸೇಲ್ ಆಗ್ತಾ ಇದೆ. ಅಂದರೆ 10,000 ರುಪೀಸ್ ಏನಾಯಿತು ಅಮೌಂಟ್ ಜಾಸ್ತಿ ಬಂತು. ನೆಕ್ಸ್ಟು ದ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶ್ರುತಿ. ಶ್ರುತಿಯನ್ನು ಒಬ್ಬ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ, ಫರ್ನಿಚರ್ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ 20,000 ರುಪೀಸ್ದು. ನೆಕ್ಸ್ಟ್ ಮೆಷಿನರಿ ವಾಸ್ ಟೇಕನ್ ಓವರ್ ಬೈ ಪಲ್ಲವಿ. ಆ ಒಂದು ಮೆಷಿನರಿನ ಪಲ್ಲವಿ ಅನ್ನೋ ಒಬ್ಬ ಪಾರ್ಟ್ನರ್ 15,000 ತಗೊಂಡು ಹೋಗ್ತಾ ಇದ್ದಾರೆ. 20,000 ರುಪೀಸ್ ಇದೆ, 15,000ಗೆ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟು ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ವೆರ್ ಪೇಯ್ಡ್ ಆಫ್ ಅಟ್ 10 ಡಿಸ್ಕೌಂಟ್ ಆಫ್ 5%. ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಏನಿದೆ ಪೇ ಮಾಡಬೇಕಲ್ವಾ, ಅದನ್ನು 5% ಡಿಸ್ಕೌಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಅದರ್ ಲಯಬಿಲಿಟೀಸ್ ವೆರ್ ಪೇಯ್ಡ್ ಇನ್ ಫುಲ್. ಇನ್ನು ಉಳಿದಿರೋ ಲಯಬಿಲಿಟೀಸ್ ಏನಿದೆ ಅದನ್ನು ಫುಲ್ಲಾಗಿ ಪೇ ಮಾಡ್ತಾ ಇರೋದು. ಕಾಸ್ಟ್ ಆಫ್ ಡಿಸೊಲ್ಯೂಷನ್ ಅಮೌಂಟ್ ಟು 1,500. ಆ ಒಂದು ಕಂಪ್ಲೀಟ್ ಫರ್ಮನ್ನು ಕ್ಲೋಸ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗಾಗಿರ್ಬೋದು, ಸ್ಟೇಷನರಿ ಎಲ್ಲದಕ್ಕೂ ಕೂಡ ಒಂದು 1,500 ರುಪೀಸ್ ಒಂದಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನಾವೀಗ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ನಿಮಗೆ ಈ ರಿಯಲೈಸೇಷನ್ ಅಕೌಂಟ್ ಈ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಇದಕ್ಕೇನೆ 7 ಮಾರ್ಕ್ಸ್ ಇಟ್ಟಿರ್ತಾರೆ. ತುಂಬಾ ಒಂದು ದೊಡ್ಡದಾಗಿರೋವಂಥದ್ದು ರಿಯಲೈಸೇಷನ್ ಅಕೌಂಟ್. ಇದು ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕೂಡ ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಕೂಡ ಟ್ಯಾಲಿ ಆಗುತ್ತೆ. ಫಸ್ಟ್ ನಾವು ಏನು ಮಾಡ್ತೀವಿ, ಡೆಬಿಟ್ ಸೈಡ್ ಎಲ್ಲ ಅಸೆಟ್ಸ್ಗಳನ್ನು ಎಂಟ್ರಿ ಮಾಡ್ಕೊಳ್ತೀವಿ. ಫಸ್ಟ್ ಇದರಲ್ಲಿ ಇರೋದೇ 3 ಸ್ಟೆಪ್ಪು. ರಿಯಲೈಸೇಷನ್ ಅಕೌಂಟು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಫಸ್ಟು ಎಲ್ಲ ಅಸೆಟ್ಸನ್ನು ಎಂಟ್ರಿ ಮಾಡ್ಕೊಳ್ತೀವಿ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಏನೊಂದು ಔಟ್ಸೈಡರ್ ಲಯಬಿಲಿಟಿ ಇರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ತೀವಿ. ಅಂದರೆ ನಮಗಿಲ್ಲಿ ಕ್ವಶನಲ್ಲಿ ನೋಡ್ಬೋದು, ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, ರೂಪಾಸ್ ಲೋನ್ ಇದೆ. ರೂಪಾ ಅನ್ನೋರು ಕೂಡ ಒಬ್ಬರು ಪಾರ್ಟ್ನರ್ ಆಗಿರೋದ್ರಿಂದ ಅದು ನಮಗೆ ಔಟ್ಸೈಡರ್ ಲಯಬಿಲಿಟಿ ಆಗೋದಿಲ್ಲ. ರೂಪಾ ಹತ್ರದಿಂದನೇ ಪಾರ್ಟ್ನರಿಂದನೇ ಲೋನ್ ತೊಗೊಂಡಿದ್ದೀವಿ ಅಂದರೆ ಅದು ಇನ್ಸೈಡರ್, ಓಕೆ, ಇಂಟರ್ನಲ್ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ನಾವು ಔಟ್ಸೈಡರ್ಸ್ ಲಯಬಿಲಿಟಿ ಮಾತ್ರ ತಗೋಬೇಕು. ಅದೇ ರೂಪಾ ಜಾಗದಲ್ಲಿ ಪಾರ್ಟ್ನರ್ಸ್ ನೇಮ್ ಬಿಟ್ಟು ಬೇರೆ ಕಡೆಯಿಂದ ನಾವು ಬೇರೆ ನೇಮ್ ಪರ್ಸನಿಂದ ನಾವು ಲೋನ್ ತೊಗೊಂಡಿದ್ರೆ ಅದನ್ನು ಇಲ್ಲಿ ತಗೊಳ್ತಾ ಇದ್ವಿ. ಫಸ್ಟು ಅಸೆಟ್ಸ್ ಎಂಟ್ರಿ ಮಾಡ್ಕೊಂಡ್ವಿ, ಲಯಬಿಲಿಟೀಸ್ ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ಲಯಬಿಲಿಟೀಸ್ನ ಪೇ ಮಾಡಬೇಕು, ಉಲ್ಟಾ ಈ ಕಡೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಅದಾದಮೇಲೆ ಅಸೆಟ್ಸ್ ಏನಿದೆ ಅದನ್ನೆಲ್ಲ ಸೇಲ್ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ರಿಸೀವ್ ಮಾಡ್ಕೋಬೇಕು.
ಪಾರ್ಟ್ನರ್ಸ್ ಯಾರಾದರೂ ಒಂದು ಅಸೆಟ್ಸನ್ನು ತೊಗೊಂಡೋಗಿದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಪಾರ್ಟ್ನರ್ಸ್ ಯಾರಾದರೂ ಲಯಬಿಲಿಟೀಸ್ನ ತೊಗೊಂಡೋಗಿದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಹಾಗೆಯೇ ಒಂದು ರಿಯಲೈಸೇಷನ್ ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದನ್ನು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ. ಅದೇ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ಯಾರಾದರೂ ಪಾರ್ಟ್ನರ್ಸ್ ಪೇ ಮಾಡಿದರೆ ನಾವು ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಫಸ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನಾವೇನು ಎಂಟ್ರಿ ಮಾಡಬೇಕು, ಈಗ ತಾನೇ ಹೇಳಿದೆ, ಎಲ್ಲ ಅಸೆಟ್ಸನ್ನು ಕೂಡ ನಾವೀಗ ಎಂಟ್ರಿ ಮಾಡ್ತೀವಿ. ಫಸ್ಟ್ ಇಲ್ಲಿ ಯಾವುದಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್ ಒಂದನ್ನು ನಾವು ತಗೊಳ್ಳೋದಿಲ್ಲ. ಏಕೆ ಅಂದರೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಲ್ವಾ, ಆಗ ಆ ಕ್ಯಾಶ್ ಅಟ್ ಬ್ಯಾಂಕನ್ನು ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ತಗೊಳ್ತೀವಿ, ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಳ್ತೀವಿ. ಇನ್ನು ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಬಿಲ್ಡಿಂಗ್ ಇದಿಷ್ಟು ಕೂಡ ನಾನಿಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಏನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಇತ್ತು ಅದೇ ಅಮೌಂಟನ್ನು ಹಾಕಿರುವಂಥದ್ದು. ನೆಕ್ಸ್ಟು ಲಯಬಿಲಿಟೀಸ್, ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಎರಡನ್ನು ತೊಗೊಂಡಿದ್ದೀನಿ, ಸೇಮ್ ಅಮೌಂಟ್ ಹಾಕ್ಕೊಂಡಿದ್ದೀನಿ. ರೂಪಾ ಲೋನ್, ಈ ಲೋನ್ ಏನಿದೆ ಅವರು ಇಂಟರ್ನಲ್ ಆಗೇ ತೊಗೊಂಡಿರೋದು, ಪಾರ್ಟ್ನರ್ಸಿಂದನೇ ಲೋನ್ ತೊಗೊಂಡಿರೋದು, ಆ ಅಮೌಂಟನ್ನು ಅವರಿಗೇನೆ ಕೊಡ್ತಾರೆ, ಅದನ್ನು ನಾವು ಬ್ಯಾಂಕ್ ಅಕೌಂಟಲ್ಲಿ ಪೇ ಮಾಡ್ಕೊಳ್ತೀವಿ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆ 3 ಜನ ಪಾರ್ಟ್ನರ್ಸ್ಗೂ ಕೂಡ ಶೇರ್ ಮಾಡ್ತೀವಿ. ಲಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ 10,000. ಹಾಗೆಯೇ ಕ್ಯಾಪಿಟಲ್ ಇದೆ, ಆ ಕ್ಯಾಪಿಟಲ್ ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. ಫಸ್ಟು ಅಸೆಟ್ಸ್ ತಗೊಂಡ್ವಿ, ಲಯಬಿಲಿಟೀಸ್ ತಗೊಂಡ್ವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸು ರಿಯಲೈಸ್ ಅಂದರೆ ಸೇಲ್ ಆಗಿರೋವಂಥದ್ದು. ಡೇಟಾರ್ಸು 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್. ಡೇಟಾರ್ಸ್ 30,000 ರುಪೀಸ್ ಇತ್ತು, 10% ಕಡಿಮೆ ಅಂದರೆ 30,000 ಇಂಟು 10/100 3,000 ಆಗುತ್ತೆ. 30,000 ಮೈನಸ್ 3,000 27,000 ರುಪೀಸ್. ನೆಕ್ಸ್ಟು ಸ್ಟಾಕ್, ಸ್ಟಾಕ್ ಏನಿದೆ ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ 15% ಆ ಬುಕ್ ವ್ಯಾಲ್ಯೂಗಿಂತ ಜಾಸ್ತಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸ್ಟಾಕ್ 30,000 ಇಂಟು 15% ಮಾಡಿದಾಗ 15/100 ಮಾಡಿದರೆ 4,500 ರುಪೀಸ್ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. 30,000 ಪ್ಲಸ್ 4,500 34,500 ರುಪೀಸ್. ನೆಕ್ಸ್ಟ್ ಬಿಲ್ಡಿಂಗ್ 50,000 ಇದ್ದಿದ್ದು ಬ್ಯಾಲೆನ್ಸ್ ಶೀಟಲ್ಲಿ ಅಡ್ಜಸ್ಟ್ಮೆಂಟು ರಿಯಲೈಸಲ್ಲಿ ಏನಾಗಿದೆ 60,000ಕ್ಕೆ ಅದನ್ನು ಸೇಲ್ ಮಾಡ್ತಾ ಇರೋವಂಥದ್ದು, 60,000 ರುಪೀಸ್ ಅದನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಇನ್ಯಾವುದಾದ್ರೂ ರಿಯಲೈಸ್ ಆಗಿದೆಯಾ ನೋಡೋಣ. ಇಲ್ಲ, ಇನ್ನು ಉಳಿದಿರೋದೇ 2 ಅಸೆಟ್ಸ್ ಇರೋದು, ಫರ್ನಿಚರು, ಮಿಷಿನರಿ. ಇಬ್ಬರು ಒಬ್ಬೊಬ್ಬರು ಪಾರ್ಟ್ನರ್ ತೊಗೊಂಡೋಗ್ತಾ ಇದ್ದಾರೆ. ಇಷ್ಟೇ. ಇದನ್ನು ಟೋಟಲ್ ಮಾಡಿದಾಗ 1,21,500 1,21,500 ರುಪೀಸ್. ನೆಕ್ಸ್ಟು ಶ್ರುತಿ ಅನ್ನೋರು ಫರ್ನಿಚರ್ನ ತೊಗೊಂಡೋಗ್ತಾ ಇದ್ದಾರೆ. ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಶ್ರುತಿ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಬೈ ಶ್ರುತಿ ಕ್ಯಾಪಿಟಲ್ ಅಕೌಂಟ್ ನಿಮಗೆ ಒಂದು ಜರ್ನಲ್ ಎಂಟ್ರಿಗಿಂತ ಈ ಕಡೆ ನಾವು ಯಾವುದೇ ಒಂದು ಪಾರ್ಟ್ನರ್ಸ್ ಅಸೆಟನ್ನು ತೊಗೊಂಡೋದ್ರೆ ಕ್ರೆಡಿಟ್ ಸೈಡ್ ತೊಗೊಳ್ತಾರೆ ಅಂತ ನಿಮಗೆ ಒಂದು ಪಾಯಿಂಟ್ ಆದರೂ ನೆನ್ಪಿಟ್ಕೋಬೇಕು. ಆಗ ಲಯಬಿಲಿಟೀಸ್ ಏನಾಗುತ್ತೆ ಅದಕ್ಕೆ ವೈಸ್ ವರ್ಸ ಡೆಬಿಟ್ ಸೈಡು ಬರುವಂಥದ್ದು. ಬೈ ಶ್ರುತಿ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ಫರ್ನಿಚರ್ ಟೇಕನ್ ಓವರ್ 20,000 ರುಪೀಸ್. ನೆಕ್ಸ್ಟು ಪಲ್ಲವಿ ಅನ್ನೋರು ಮಿಷಿನರಿ ತೊಗೊಂಡೋಗ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಬೈ ಪಲ್ಲವಿ ಕ್ಯಾಪಿಟಲ್ ಅಕೌಂಟ್ ಮಿಷಿನರಿ ಟೇಕನ್ ಓವರ್ 15,000 ರುಪೀಸ್. ಇದಿಷ್ಟು ಒಂದು ಅಸೆಟ್ಸನ್ನು ಕಂಪ್ಲೀಟಾಗಿ 3 ಅಸೆಟ್ಸು ಸೇಲ್ ಆಗಿದೆ, ಇನ್ನು ಉಳಿದಿರೋ 2 ಪಾರ್ಟ್ನರ್ಸ್ ತೊಗೊಂಡೋಗಿದ್ದಾರೆ. ನೆಕ್ಸ್ಟು ಲಯಬಿಲಿಟೀಸ್ನ ಪೇ ಮಾಡಬೇಕು ನಾವು. ಕ್ರೆಡಿಟಾರ್ಸು ಬಿಲ್ಸ್ ಪೇಯಬಲ್ ಪೇಡ್ ಆಫ್ ಡಿಸ್ಕೌಂಟ್ 5% ಡಿಸ್ಕೌಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಟು ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್. ಕ್ರೆಡಿಟಾರ್ಸ್ 30,000 ಮೈನಸ್ 30,000 ಇಂಟು 5% ಮಾಡಿದಾಗ 1,500 ಬರುತ್ತೆ, ಮೈನಸ್ ಮಾಡಿದರೆ 28,500. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 20,000, ಇದ್ರ ಮೇಲೂ ಅಷ್ಟೇ 5%ನ ಲೆಸ್ ಮಾಡಿದಾಗ 1,000 ರುಪೀಸ್ ಲೆಸ್ ಆಗುತ್ತೆ, 19,000. ಈ ಎರಡನೇ ಔಟ್ಸೈಡರ್ ಲಯಬಿಲಿಟಿ ಇರೋದು. ಟೋಟಲ್ 47,500 ರುಪೀಸ್ನ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನೇನಿದೆ, ಲಯಬಿಲಿಟೀಸ್ ಕೂಡ ಪೇ ಮಾಡಾಯಿತು. ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಕಾಸ್ಟ್ ಆಫ್ ಡಿಸೊಲ್ಯೂಷನ್ ಅಮೌಂಟ್ ಟು 1,500. ಈ 1,500 ರುಪೀಸ್ ಏನಿದೆ ಅದನ್ನು ಕೂಡ ನಾವೀಗ ಪೇ ಮಾಡಬೇಕು. ಒಂದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಬ್ರಾಕೆಟಲ್ಲಿ ಎಕ್ಸ್ಪೆನ್ಸಸ್ ಅಂತ ಹಾಕಿದ್ದೀನಿ. 1,500 ರುಪೀಸ್ ಪೇ ಮಾಡ್ತಾ ಇರೋದು. ನೆಕ್ಸ್ಟು ಈಗ ಟೋಟಲ್ ಮಾಡೋಣ. ಇಷ್ಟೇ, ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಕಂಪ್ಲೀಟ್ ಆಯಿತು. ಟೋಟಲ್ ಆದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ, 2,06,500 2,06,500. ಇದು ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಒಂದು ಅಸೆಟ್ಸು ಎಲ್ಲ ಸೇಲ್ ಆಗಿರೋದು ಜಾಸ್ತಿ ಇರೋದ್ರಿಂದ ನಮಗೆ ಎಕ್ಸ್ಪೆನ್ಸಸ್ ಎಲ್ಲ ಪೇ ಆಗಿರೋದು ಕಡಿಮೆ ಇದೆ, ಅಂದರೆ ಪ್ರಾಫಿಟ್ ಆಗಿದೆ. ಟು ಪ್ರಾಫಿಟ್ ಆನ್ ರಿಯಲೈಸೇಷನ್
ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಏನೊಂದು ಪ್ರಾಫಿಟ್ ಬಂದಿದೆ ಅದನ್ನು ಇನ್ನು ರಿಮೈನಿಂಗ್ ಉಳಿದಿರೋ ಎಲ್ಲ ಪಾರ್ಟ್ನರ್ಸ್ಗೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಶೇರ್ ಮಾಡ್ತಾ ಇದ್ದೀವಿ. 5500 rupees ಪ್ರಾಫಿಟ್ ಆಗಿದೆ. ಶ್ರುತಿ, ಪಲ್ಲವಿ, ರೂಪ 5500 ಇಂಟು ರೇಷಿಯೋ ಎಷ್ಟಿದೆ, 2:2:1, 2200, 2200, 1100 rupees ಬರುತ್ತೆ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ ಶ್ರುತಿ, ಪಲ್ಲವಿ, ರೂಪ, ಪರ್ಟಿಕ್ಯುಲರ್ ಶ್ರುತಿ, ಪಲ್ಲವಿ, ರೂಪ, ಡೆಬಿಟ್ ಸೈನ್, ಕ್ರೆಡಿಟ್ ಸೈನ್. ಫಸ್ಟ್ ನಾವೇನು ಮಾಡಬೇಕು, ಆ ಒಂದು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರಲ್ಲ ಅದನ್ನು ತಗೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000, 30,000, 20,000. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲೇ ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ 10,000 rupees, ಅದನ್ನು ಕೂಡ 3 ಜನ ಪಾರ್ಟ್ನರ್ಸ್ಗೆ ಕೊಟ್ಬಿಡೋಣ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000 ಇಂಟು 2:2:1 ರೇಷಿಯೋ ಶೇರ್ ಮಾಡಿದಾಗ 4,000, 4,000, 2,000 rupees ಬರುತ್ತೆ. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಏನೊಂದು ಪ್ರಾಫಿಟ್ ಬಂದಿತ್ತು ಆ ಪ್ರಾಫಿಟ್ ಕೂಡ ನಾವು ಶೇರ್ ಮಾಡ್ತಾ ಇದ್ದೀವಿ. ಇಲ್ಲಿ 2 ಪ್ರಾಫಿಟ್ ಇತ್ತು ಅಲ್ವಾ, ಅದಕ್ಕೆ ಬೈ ರಿಯಲೈಸೇಷನ್ ಅಕೌಂಟ್ 2,200, 2,200, 1,100. ಈಗ ಇನ್ನು ಎಲ್ಲೆಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೆಸರಿದೆ ನೋಡೋಣ. ಈ ಒಂದು ರಿಯಲೈಸೇಷನ್ ಅಕೌಂಟಲ್ಲಿ ಇಲ್ಲಿ ಶ್ರುತಿ ಏನು ಮಾಡಿದ್ದಾರೆ, ಫರ್ನಿಚರ್ನ ತಗೊಂಡೋಗಿದ್ದಾರೆ. ಬೈ ಶ್ರುತಿ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ನಮಗೆ ಲೆಡ್ಜರ್ ಅಕೌಂಟ್ಸ್ ಎಲ್ಲ ನೆನಪಿದೆ ಅಲ್ವಾ, ನಾವು ಒಂದು ಫಸ್ಟ್ PU ಎಲ್ಲ ಕಲ್ತಿರ್ತೀವಿ ಅಲ್ವಾ. ಬೈ ಶ್ರುತಿ ಇಲ್ಲಿದೆ ಅಂದರೆ ಅದರ ಆಪೋಸಿಟ್ ಎಂಟ್ರಿ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್. ಆ ಹೆಡ್ಡಿಂಗ್ ನೇಮನ್ನು ತಗೋಬೇಕು. ಟು ರಿಯಲೈಸೇಷನ್ ಅಕೌಂಟ್ 20,000 ಫರ್ನಿಚರ್ ಟೇಕನ್ ಓವರ್. ಶ್ರುತಿ ತಗೊಂಡೋಗಿದ್ದಾರೆ, ಅವ್ರ ಕಾಲಮಲ್ಲಿ ಅಮೌಂಟನ್ನು ಹಾಕಿದ್ದೀನಿ. ನೆಕ್ಸ್ಟ್ ಪಲ್ಲವಿ ಕ್ಯಾಪಿಟಲ್ ಅಕೌಂಟ್ ಇದೆ. ಬೈ ಪಲ್ಲವಿ ಇದೆ, ಅದರ ಆಪೋಸಿಟ್ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ ಮೆಷಿನರಿ ಟೇಕನ್ ಓವರ್ 15,000 rupees ಮೆಷಿನರಿನ ತೊಗೊಂಡೋಗಿದ್ದಾರೆ. ಅದನ್ನು ಪಲ್ಲವಿ ಕಾಲಮಲ್ಲಿ ನಾನೀಗ ಹಾಕಿದ್ದೀನಿ. ಇನ್ನೆಲ್ಲಾದರೂ ಪಾರ್ಟ್ನರ್ಸ್ದು ನೇಮ್ ಇದೆಯಾ ನಾವು ಚೆಕ್ ಮಾಡಬೇಕು. ಇಲ್ಲಿ ಶ್ರುತಿ, ಪಲ್ಲವಿ ಇಬ್ಬರೇ ಇದ್ದಿದ್ದು. ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರೋ ರಿಯಲೈಸೇಷನ್ ಪ್ರಾಫಿಟ್ ಕೂಡ ನಾವು ತೊಗೊಂಡಿದ್ದೀವಿ. ಇನ್ನು ಎಲ್ಲೂ ಕೂಡ ಪಾರ್ಟ್ನರ್ಸ್ ನೇಮು ಇಲ್ಲ. ಈಗ ಟೋಟಲ್ ಮಾಡೋಣ. 46,200, 36,200, 23,100 rupees ಬರುತ್ತೆ. ಎರಡು ಸೈಡ್ ಹಾಕಿದ್ದೀನಿ. ಇದನ್ನು ಲೆಸ್ ಮಾಡಿದಾಗ ನಮಗೆ ಟು ಬ್ಯಾಂಕ್ ಅಕೌಂಟ್. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಬ್ಯಾಂಕ್ ಮೂಲಕ ಆ ಪಾರ್ಟ್ನರ್ಸ್ಗೆ ಅಷ್ಟು ಅಮೌಂಟನ್ನು ಕೊಡ್ತಾ ಇರೋವಂಥದ್ದು. 26,200, 46ಇಂದ 20,000 ಲೆಸ್ ಮಾಡಿದಾಗ 36,200, 15,000 ಅವ್ರು ಏನು ಮೆಷಿನರಿ ತೊಗೊಂಡೋಗಿದ್ದಾರೆ ಅದನ್ನು ಲೆಸ್ ಮಾಡಿಕೊಂಡು ಉಳಿದಿರೋ ಅಮೌಂಟನ್ನು ಕೊಡ್ತಾ ಇರೋದು. ಹಾಗೆಯೇ ರೂಪ ಯಾವುದೇ ಒಂದು ಅಸೆಟ್ಸನ್ನು ತೊಗೊಂಡೋಗಿಲ್ಲ. 23,100 rupees ನಾವೀಗ ರೂಪಾಗೆ ಕೊಡಬೇಕು. ನೆಕ್ಸ್ಟು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್. ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಏನಾಗಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಒಂದು ಅಮೌಂಟ್ ಇದೆ. ಓಪನಿಂಗ್ ಬ್ಯಾಲೆನ್ಸನ್ನು ತಗೊಳ್ಳೋಣ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,000 rupees. ಅದಾದ ನಂತರ ಎಲ್ಲೆಲ್ಲಿ ಬ್ಯಾಂಕ್ ಅಂತ ಇದೆ ಅಂತ ನೋಡೋಣ. ಫಸ್ಟು ಇಲ್ಲಿ ನೋಡ್ಬೋದು ನೀವು, ಅಸೆಟ್ಸು ನಾವು ಸೇಲ್ ಮಾಡಿರೋವಂಥದ್ದು ರಿಯಲೈಸ್ ಆಗಿರೋದು ಬೈ ಬ್ಯಾಂಕ್ ಅಂತ ಇದೆ. ಬೈ ಬ್ಯಾಂಕಿಗೆ ಆಪೋಸಿಟ್ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ 21,500 rupees ಅಸೆಟ್ಸು ಸೇಲ್ ಆಗಿರೋ ಅಂಥದ್ದು. ನೆಕ್ಸ್ಟು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ರು ರೂಪಾ ಲೋನ್ ಅಂತ. ರೂಪಾ ಲೋನ್ ಅಂತ ಹೇಳಿದ್ರೆ ಪಾರ್ಟ್ನರಿಂದನೇ ಲೋನ್ ತಗೊಂಡಿರೋದು, ಅವರಿಗೆ ಅವ್ರ ಅಮೌಂಟನ್ನು ಕೊಡಬೇಕು. ಬೈ ರೂಪಾಸ್ ಲೋನ್ ಅಕೌಂಟ್ 8,000 rupees. 8,000 ತಗೊಂಡಿದ್ರು, ಅದನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇಲ್ಲಿ ನೋಡ್ಬೋದು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಟು ಬ್ಯಾಂಕ್ ಅಂತ ಇದೆ. ಲಯಬಿಲಿಟೀಸ್ ಪೇ ಮಾಡಿರೋದು, ಹಾಗೆಯೇ ಬ್ಯಾಂಕ್ ಒಂದು ಎಕ್ಸ್ಪೆನ್ಸಸ್ ಏನಿದೆ ಆ ಎಕ್ಸ್ಪೆನ್ಸಸ್ನ ಪೇ ಮಾಡಿರೋದು, ಈ ಎರಡನ್ನೂ ಕೂಡ ತಗೋಬೇಕು. ಟೂಗೆ ಆಪೋಸಿಟ್ ಬೈ ರಿಯಲೈಸೇಷನ್ ಅಕೌಂಟ್. ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ 1,500. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ 47,500 rupees. ಇನ್ನು ಉಳಿದಿರೋ ಹಾಗೆ ಎಲ್ಲಾದರೂ ಬ್ಯಾಂಕ್ ಅಂತ ಇದೆಯಾ? ಹೌದು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ ಅಲ್ವಾ. ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ನು ರಿಮೈನಿಂಗ್ ಏನೊಂದು ಅಮೌಂಟ್ ಇತ್ತು ಅದನ್ನು ಬ್ಯಾಂಕ್ ಕ್ಯಾಶ್ ರೂಪದಲ್ಲೆಲ್ಲ ಬ್ಯಾಂಕಿಗೆ ನಾವು ಅಮೌಂಟನ್ನು ಆಗ್ತಾ ಇದ್ದೀವಿ. ಹಾಗಾಗಿ ಟು ಬ್ಯಾಂಕ್ ಇದೆ. ಬೈ ಶ್ರುತಿ ಕ್ಯಾಪಿಟಲ್ ಅಕೌಂಟ್, ಬೈ ಪಲ್ಲವಿ ಕ್ಯಾಪಿಟಲ್ ಅಕೌಂಟ್, ಬೈ ರೂಪಾಸ್ ಕ್ಯಾಪಿಟಲ್ ಅಕೌಂಟ್. ಬೈ ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್, ಬೈ ಪಲ್ಲವಿ ಕ್ಯಾಪಿಟಲ್ ಅಕೌಂಟ್, ಬೈ ರೂಪಾ ಕ್ಯಾಪಿಟಲ್ ಅಕೌಂಟ್. 26,200, 21,200, 23,100 rupees. ಇದಿಷ್ಟೇ. ಈಗ ಎರಡು ಕಡೆ ಟೋಟಲ್ ಮಾಡಿದಾಗ ನಮಗೆ ಟ್ಯಾಲಿ ಆಗುತ್ತೆ 1,27,500, 1,27,500 rupees ಬರುತ್ತೆ. ನಮಗೆ ಅಲ್ಲಿ ಅಡ್ಮಿಷನ್ ಚಾಪ್ಟರಲ್ಲಿ ರಿಟೈರ್ಮೆಂಟಲ್ಲಿ ಒಂದು ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಬೇಕು.
ಇಲ್ಲಿ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಒಂದು ಬ್ಯಾಂಕ್ ಅಕೌಂಟು ಟ್ಯಾಲಿ ಆಗಬೇಕು. ಇದಿಷ್ಟು ನಿಮಗೆ 12 ಮಾರ್ಕ್ಸಿಗೆ ಇರೋವಂಥದ್ದು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟಿ ಇರೋದು ಮಾಡೆಲ್ ಕ್ವಶನ್ ಪೇಪರ್ 2025 ಕೇಳಿರೋ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.